ಸಿಂಹಾದ್ರಿ ವಂಶಕ್ಕೆ ಸೊಸೆಯಾಗಿ ಬಂದು ನೀನೊಂದು ಹೆಣ್ಣು ಅನ್ನೋದನ್ನು ಮರೆತು ಒಂದು ಗಂಡು ಹುಡುಗನ ಮೇಲೆ ಕೈ ಮಾಡ್ದಿಯಲ್ಲ ನೀನು. ನಾಚಿಕೆ ಆಗಕ್ಕಿಲ್ಲ ನಿನ್ಗೆ? ಯಾವ ಮಹಾ ದೊಡ್ಡ ವಂಶ, ಗಂಡಸ್ರನ್ನೆಲ್ಲ ಗುಲಾಮ್ರ ತರ ಇಟ್ಕೊಂಡಿರೋ ಕೇವಲವಾದ ವಂಶ ತಾನೇ ಇದು. ಏನಂದೆ? ಸತ್ಯ, ಧರ್ಮ, ನೀತಿ, ಸಂಸ್ಕಾರ ಇವನ್ನೆಲ್ಲ ಉಸಿರು ಅಂದ್ಕೊಂಡ್ ಮೆರ್ದ ನರಸಿಂಹೇಗೌಡರು ಬಾಳಿದ ವಂಶ ಇದು. ಈ ವಂಶದ ಬಗ್ಗೆ ಇವತ್ತಿನವರೆಗೂ ಎಲ್ರೂ ಗೌರವವಾಗಿ ಮಾತಾಡೋಣೆ. ಆದ್ರೆ ನೀನು ಮೊದಲು ಗೌರವವಾಗಿ ನಡ್ಕೊಳ್ಳೋದನ್ನ ಕಲ್ತ್ಕೊ, ಆಮೇಲೆ ವಂಶದ ಬಗ್ಗೆ ಮಾತಾಡುವಂತೆ. ನನಗ್ ಅಡ್ವೈಸ್ ಮಾಡಕ್ಕೆ ನೀನ್ ಯಾರು? ನಮ್ಮ ಅತ್ತೆನಾ? ನೀನ್ ಹೇಗೆ ಈ ಮನೆಗ್ ದೀಪ ಹಚ್ಚಕ್ ಬಂದಿದ್ಯೋ ನಾನು ಹಾಗೆ ಬಂದಿರೋಳು. ನಿನಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅಷ್ಟೇ ಸ್ವಾತಂತ್ರ್ಯ ನನಗೂ ಇದೆ. ದೀಪ ಹಚ್ಚೋದು ಅಂದ್ರೆ ಏನು ಅಂತ ತಿಳ್ಕೊಂಡಿದೀಯೇ? ಎಣ್ಣೆ ಸುರಿದು ಬತ್ತಿ ಹಾಕಿ ಕಡ್ಡಿಗಿರ್ಬಿಟ್ರೆ ದೀಪ ಹಚ್ಚದಂಗಲ್ಲ. ಮೆಟ್ಟಿದ ಮನೆ ಅನ್ನೋ ದೀಪಕ್ಕೆ ಮಾನ ಅನ್ನೋ ಬತ್ತಿ ಹಾಕಿ ಮರ್ಯಾದೆ ಅನ್ನೋ ಎಣ್ಣೆ ಸುರಿದು ಗೌರವ ಅನ್ನೋ ಕಡ್ಡಿಯಿಂದ ಹಚ್ತಾರಲ್ಲ, ಅದಕ್ಕೆ ದೀಪ ಹಚ್ಚೋದು ಅಂತಾರೆ. ಹೌದೌದು, ಉದಾಹರಣೆ ತುಂಬಾ ಚೆನ್ನಾಗಿದೆ. 4 ಕಕ್ಷಾ ಕಲಿಯೋಕ್ ಯೋಗ್ಯತೆ ಇಲ್ದಿರೋ ನೀನೇ ಎಷ್ಟು ಮಾತಾಡಿದ್ರೆ ಡಬಲ್ ಡಿಗ್ರಿ ಮಾಡ್ಕೊಂಡಿರೋ ನಾನ್ ಇನ್ನೆಷ್ಟು ಮಾತಾಡ್ಬೇಕು? ಯು ಇಲಿಟ್ರೇಟ್ ಫೂಲ್. Excuse me. I'm not an illiterate person. For your kind information, I'm a graduate from the University of Mysore. But I have not forgotten my culture, customs, tradition and my values.